नमः। श्री गणपति शारदा श्री गुरुभ्यो नमः। श्री सद्गुरु सिद्धलिंग यतिवरेण्यं वासुरयोगी कुलतिलकनं आशास्तपतिं कुलिवनारितरिपनं सुश्रुतिहमानसदिं पदपेनां हे मंगलम जय नमः पार्वतीश्वर महादेव राजाविराज सद्गुणाथ सिद्धलिंगेश्वर महाराज की जय। राजाविराज सद्गुणाथ गुंडेश्वर महाराज की जय। साधु संत महाराज की जय। श्री गुरुदेव दत्त वधू महाराज जगद्गुरु श्री ब्रह्मनिष्ठ अद्वैत सार्वभौमत्वದ ಶ್ರೀ ಸದ್ಗುರು ಸಿದ್ದಲಿಂಗೇಶ್ವರ ಭವ್ಯ ಎಲ್ಲವನ್ನು ಕೂಡ ಅನಂತ ಕೋಟಿ ದೀರ್ಘ ಪ್ರಣಾಮಗಳನ್ನು ಸಮರ್ಪಿಸಿ ತತ್ಸರ್ಪರು ಪ್ರಣಾಮೂರ್ತಿಗಳು ಮಾತೃ ಹೃದಯವಾಗಿರ್ತಕ್ಕಂಥ ಶ್ರೀ ಬ್ರಹ್ಮನಿಷ್ಠ ಅದ್ವೈತ ಸಾರ್ವಭೌಮತ್ವದ ಶ್ರೀ ಸದ್ಗುರು ಮುರುಡೇಶ್ವರ ಸದ್ಗುರ ದಿವ್ಯ ಭವ್ಯ ಓಮರ ಪಾದಗಳಲ್ಲಿ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಮತ್ತು ಈ ಯಾವ ಶ್ರಾವಣ ಮಾಸದ ಒಂದು ಮಾಸ ಪರ್ಯಂತರವಾಗಿ ತಾವೆಲ್ಲರೂ ಕೂಡ ಏನಪ್ಪ ಅಂತಂದ್ರೆ ವಿಶೇಷ ಏನಪ್ಪ ನಮಗೆ ಸಿಗಲಾರದಂತಹ ಒಂದು ವಿಶೇಷವಾದಂತಹ ಅಮೃತವನ್ನು ನೀವು ಸವಿದಿದ್ದೀರಿ. ಆ ಅಮೃತದ ಕೊನೆಯ ಒಂದು ಗಳಿಗೆ ನಮಗೂ ಸ್ವಲ್ಪ ಅಮೃತದ ಒಂದು ಸುದಿಯನ್ನ ಅಪೋರಿ ಮಾಡಿರ್ತಕ್ಕಂದ್ರ ಸಂಗೊಳ್ಳಿ ಬರ್ಬೇಕು ಇವತ್ತಂದ್ರು ಅಪೋರ ಆಶೀರ್ವಾದ ನಾವು ಕಾರ್ಯಕ್ರಮ ಬಂದಿದ್ವಿ. ಏನಪ್ಪ ಅಂತಂದ್ರ ಈ ಎಷ್ಟೋ ಜನ್ಮಗಳ ಅಂತ 84 ಜೀವರಾಶಿಗಳು ನಾವು ಅದನ್ನೆಲ್ಲವನ್ನ ತಪ್ಪಿಸ್ಕೊಂಡು ನಾವು ವಿಶೇಷವಾದಂತಹ ಒಂದು ಈ ಮಾನವ ಜನ್ಮವನ್ನು ಪಡೆದಿದ್ದೀವಿ. ಅದ್ರೊಳಗ ಮನುಷ್ಯರಾಗಿ ಎಷ್ಟೋ ಜಗತ್ತಿನಲ್ಲಿ ಇದ್ರೆ ಮನುಷ್ಯರಾಗಿ ಹುಟ್ಟ್ಯಾರ. ಮನುಷ್ಯ ಜನ್ಮ ಐತೆ ಅವ್ರಿಗೆ, ಆದ್ರೂ ಕೂಡ ಅದರೊಳಗೆ ವಿಶೇಷವಾದಂತಹ ಮನುಷ್ಯ ಜನ್ಮ ನಮ್ಮ ನಿಮ್ಮೆಲ್ಲರೂ ಅನಿಸ್ತದೆ. ಯಾಕಂದ್ರ ಏನಾದ್ರೂ ಆಗು ಮೊದಲು ಮಾನವನಾಗ್ಬಾರ್ದು. ನಾವೆಲ್ಲರೂ ಕೂಡ ಏನ್ ಮಾಡಿದ್ವಿ ಅಂತಂದ್ರ ನಾವು ಗುರುಗಳ ಅಪೋರ್ ನಮ್ಗೆ ಏನ್ ಮಾಡ್ಯಾರ ಮೊದಲ ಮಾನವನಾಗಿ ಹುಡ್ಸ್ಯಾರ ನಮ್ಗೆ. ಅಂತಹ ಒಂದು ಗುರುಗಳ ಒಂದು ಆಶೀರ್ವಾದ ನಾವು ನೀವೆಲ್ಲರೂ ಪಡೆದಿದ್ದೀವಿ. ಮತ್ ಇನ್ನೊಂದು ಏನಪ್ಪ ಅಂತಂದ್ರ ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಗುರುಗಳು ಅದು ವಿಶೇಷವಾದಂತಹ ಗುರುಗಳು. ಅಂತಹ ಗುರುಗಳ ಒಂದು ಆಶೀರ್ವಾದ ಪಡಿಬೇಕಾದ್ರೂ ಕೂಡ ಜನ್ಮ ಜನ್ಮಾಂತರದ ಪುಣ್ಯ ವಿಶೇಷತೆ ಇದ್ರೆ ಮಾತ್ರ ಅದು ಸಿಗ್ಲಿಕ್ಕೆ ಸಾಧ್ಯತೆ. ಅದರಲ್ಲೂ ಕೂಡ ನಿಮ್ಗೆ ಹೇಳ್ಬೇಕಂದ್ರ ಇಂಥ ಅಪೋರಂತಹ ಮಹಾತ್ಮರೈತ್ಯ ಸಹಜವಾಗಿ ಕರುಣಾಮೂರ್ತಿಗಳು ಯಾರು ಇರುವುದಿಲ್ಲ. ನಿಮ್ಗೆ ಹೇಳ್ಬೇಕಂತಂದ್ರ ಯಾರು ಇರುವುದಿಲ್ಲ, ಎಲ್ಲ ರುದ್ರ ಅಮೃತ ಇರ್ತಾರ. ಆದ್ರೆ ನಮಗೈತ್ಲೆ ಅವರನ್ನು ನೋಡಿದ ಅಕ್ಷರವಾದ ಏನಪ್ಪ ಅಂತಂದ್ರ ನಮ್ಮ ಮನಸ್ಸಿನಲ್ಲಿ ಶಾಂತಿ ಅಂತಕ್ಕಂಥ ಉತ್ಪತ್ತಿ ಆಕತಿ. ಅಂತಹ ಶಾಂತಿಯನ್ನು ನಿತ್ಯದಲ್ಲಿ ನೀವು ಪಡಿತಾ ಇದ್ದೀರಿ, ನಾವು ಕೂಡ ಪಡೆದಿದ್ದೀವಿ. ಅಂತಹ ಗುರುಗಳ ಒಂದು ಅನುಗ್ರಹದಿಂದ ನಾವು ನೀವೆಲ್ಲರೂ ಕೂಡ ಇದೇನಪ್ಪ ಅಂತ ವಿಶೇಷವಾದಂತಹ ಒಂದು ಶ್ರೀ ಸಿದ್ದಲಿಂಗೇಶ್ವರ ವಿಜಯ ಲೀಲಾ ಕಲ್ಪತ್ರಮ ಎಂಬ ಮಹಾತ್ಮರ 8ನೇ ಭಾಗದ ಒಂದು ಶ್ರಾವಣ ಮಾಸದ ಒಂದು ಮಹಾಮಂಗಲ ಕಾರ್ಯಕ್ರಮದ ಅಂಗವಾಗಿ ನಮಗೂ ಕೂಡ ಒಂದೆರಡು ಮಾತುಗಳನ್ನ ಆಡ್ಬೇಕಂತ ಹೇಳಿದ್ರು. ಆ ಒಂದು ಮಹಾಮಂಗಲ ಅಂತಂದ್ರ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಒಂದು ಮಹಾಮಂಗಲ ಅಷ್ಟೇ ಇಲ್ಲ. ಆದ್ರ ಜಗತ್ತಿನಲ್ಲಿ ಅಪೋರ್ ಏನ್ ಮಾಡ್ತಾ ಇದ್ದಾರಪ್ಪ ಅಂತಂದ್ರ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಅನೇಕ ಲೀಲೆಗಳನ್ನ ಮಾಡ್ಬಿಡ್ತಾ ಇದ್ದಾರೆ. ಆ ಲೀಲೆಗಳನ್ನ ಎಲ್ಲ ಐತೆ ಅಪೋರ್ ನಮ್ಗೆ ಏನ್ ಮಾಡ್ಯಪ್ಪ ಅಂತಂದ್ರ ತಮ್ಮ ಅಮೃತ ಹಸ್ತದಿಂದ ನಮಗೆಲ್ಲ ಏನು ವಿರಚಿಸಿ ಆ ಗ್ರಂಥವನ್ನ ನಮ್ಗೆ ಏನ್ ಮಾಡ್ಯಪ್ಪ ಅಂತಂದ್ರ ಅಮೃತದ ಸುದಿಯನ್ನ ನಮಗ ಉಣಬಡಿಸಿದ್ದಾರ. ನಾವು ಕೂಡ ಅಪೋರ್ ಚರಿತ್ರೆಯನ್ನ ದಿನನಿತ್ಯ ನಾವು ನಡೆಸ್ತಾ ಇದ್ದೀವಿ. ನಮಗೂ ಕೂಡ ಏನಪ್ಪ ಅಂತಂದ್ರ ಮನುಷ್ಯನಿಗೆ ತೃಪ್ತಿ ಅಂತಕ್ಕಂಥದ್ದು ಬಹಳ ಮುಖ್ಯ ಇರುತ್ತೆ. ಹೇಳ್ತಾರೆ ತೃಪ್ತಿ ಅಂದ್ರ ಅದಕ್ಕೆ ಬೆಲೆ ಕಟ್ಟಲಾಗಕ್ಕೆ ಬರುದಿಲ್ಲ. ಯಾಕಂತಂದ್ರ ಅಂತಹ ತೃಪ್ತಿ ಏನೈತೆ ಗುರುಗಳು ನಮ್ಗೆಲ್ಲರಿಗೂ ಕೂಡ ಏನ್ ಮಾಡ್ಯಾರಪ್ಪ ಉಣಬಡಿಸ್ಯಾರ. ಅಂತಹ ಸದ್ಗುಣ ಒಂದು ವಿಶೇಷವಾಗಿರ್ತಕ್ಕಂತಹ ಲೀಲೆಗಳ ಒಂದು ಮಹಾಗುಚ್ಛವನ್ನ ನಮಗ ಅಪೋರ್ ಕೊಟ್ಟಾರ. ಅಂತಹ ಒಂದು ಮಹಾತ್ಮರ ಒಂದು ಮಹಾಮಂಗಲ ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಕೂಡ ಭಾಗಿಯಾಗಿದ್ವಿ.
ಇನ್ನೇನಪ್ಪ ಅಂತಂದ್ರೆ ವಿಶೇಷವಾಗಿ ಏನಪ್ಪ ಅಂದ್ರ ಶಿವನ ಕಂಡವನಿಗೆ ಯಮಬಾಧೆ ಉಂಟೆ ಅಂತ ಕೇಳಿ ಪ್ರಶ್ನೆ ಮಾಡ್ತಾರ. ನಾವೆಲ್ಲರೂ ಕೂಡ ಯಮನನ್ನ ಕಂಡೇ ಇಲ್ಲ. ನಾವೆಲ್ಲರೂ ಕೂಡ ಏನ್ ಮಾಡಿದಪ್ಪ ಅಂತಂದ್ರ ನಿತ್ಯದಲ್ಲಿ ನಾವು ಶಿವನನ್ನ ಕಾಣ್ತಾ ಇದೀವಿ. ನಮಗೆ ಯಾವುದೇ ಕೂಡ ಯಮಬಾಧೆ ಅಂತ ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ ಯಾವ ಕಾಲಕ್ಕೂ ಬರುವುದಿಲ್ಲ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಬ್ರಹ್ಮಜ್ಞಾನವನ್ನು ನೀಡಿ ನಿಮ್ಮೆಲ್ಲರೂ ಕೂಡ ಗುರುಗಳು ನಿತ್ಯದಲ್ಲಿ ಅನುಗ್ರಹಿಸಿದ್ದಾರೆ. ಅಂತಹ ಒಂದು ನಿತ್ಯ ಸುಖವನ್ನ ದಿನವೂ ಕೂಡ ನಾವು ಪಡೆದು ಸುಖಿ ಆಗೋಣ ಅಂತ ಹೇಳ್ತಾ ನಾನು ಯಾವ ಮಾತುಗಳಿಗೆ ರಾಮ ಹೇಳ್ತಾ ಇದ್ದೀನಿ. ಓಂ ತತ್ಸತ್ ಪರಬ್ರಹ್ಮಣ್ಯ राजाधिराज सद्गुणाथ सिद्धलिंगेश्वर महाराज की जय। राजाधिराज सद्गुणाथ लिंगेश्वर महाराज की जय। साधु संत महाराज की जय। श्री गुरुदेव दत्त दत्त वरु